ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಗುರುವಾರ ನಾನು ಟೆಂಪಲ್ಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ದೀನಿ, ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ. ಏನಂದರೆ ನಾಳೆ ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ ನಾವು ಬೇರೆ ಕಡೆ ಮನೆಗೆ. ಅದರಿಂದ ಇವತ್ತು ಹೋಗ್ಬಿಟ್ಟು ರಾಘವೇಂದ್ರ ಸ್ವಾಮಿ ಹತ್ರ ಅವ್ರ ಆಶೀರ್ವಾದ ತೊಗೊಂಡು ಬರೋಣ, ಬಂದು ಆ ಮನೆಗೆ ಹೋಗೋಣ ಅಂತ. ಯಾಕಂದರೆ ನಾವು ಇಲ್ಲಿ ಅನ್ಭೋಗ್ಸಿರೋ ಕಷ್ಟ ಆ ಮನೇಲಿ ಅನ್ಭೋಗ್ಸೋದು ಬೇಡ ಅಂತ ಹೇಳ್ಬಿಟ್ಟು ದೇವರ ಆಶೀರ್ವಾದ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ರಾಯರ್ನ ನಾನು ತುಂಬ ನಂಬಿದ್ದೀನಿ. ಯಾಕಂದರೆ ನಾನು ಒಂದೇ ಒಂದು ಸತಿ ಮೊನ್ನೆ ಹೇಳಿದ್ನಲ್ವಾ, ಒಂದು ಸತಿ ಏನೋ ಅಂದ್ಕೊಂಡೆ ಅದಾಯಿತು ಅಂತ. ಅದಕ್ಕಿಂತ ಇನ್ನೂ ಜಾಸ್ತಿನೇ ಕೊಟ್ಟರು ನನಗೆ. ಅದರಿಂದ ತುಂಬ ಖುಷಿ ಆಗ್ತಾ ಇದೆ. ಅದಕ್ಕೆ ನಾನು ಇನ್ನೊಂದ್ಸತಿ ಇವಾಗಲೂ ಅಷ್ಟೇ ಅವರ ಆಶೀರ್ವಾದ ತೊಗೊಂಡೇ ನಾವು ಇನ್ನೊಂದು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಎಲ್ಲರೂ ಹೇಳ್ತಾ ಇದ್ರು ರಾಘವೇಂದ್ರ ಸ್ವಾಮಿ ತುಂಬ ನಮ್ದವ್ರನ್ನ ಕೈ ಬಿಡಲ್ಲ ಅಂತ. ಅದಂತೂ ನಿಜನೇ. ರಾಘವೇಂದ್ರ ಸ್ವಾಮಿನ ನಮ್ದವ್ರಿಗೆ ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ. ನಾವು ಏನೇ ಬೇಡ್ಕೊಂಡು ತಕ್ಷಣಕ್ಕೆ ನಮಗೆ ಬೇಗ ಫಲ ಸಿಗೋದಂದ್ರೆ ರಾಘವೇಂದ್ರ ಸ್ವಾಮಿಯಿಂದನೇ. ಅದಕ್ಕೋಸ್ಕರ ರಾಯರ್ನ ನಾನು ಮನಸ್ಸಲ್ಲಿ ನೆನೆಸ್ಕೊಂಡು ಯಾವಾಗಲೂ ನಾನು ಏನೇ ಕೆಲಸ ಮಾಡಬೇಕು ಅಂದರೆ ರಾಯರ್ನ ಮನಸ್ಸಲ್ಲಿ ನೆನೆಸ್ಕೊಂಡೇ ಮಾಡ್ಕೊತಾ ಇದ್ದೀನಿ. ನನಗೆ ಆದಷ್ಟು ಬೇಗನೆ ಆಗ್ತಾ ಇದೆ ಕೆಲಸ ಎಲ್ಲ. ನಂಗೆ ಅದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಅದಕ್ಕೆ ಇವತ್ತು ರಾಘವೇಂದ್ರ ಸ್ವಾಮಿಗೆ ಯೆಲ್ಲೋ ಕಲರ್ ಅಂದರೆ ಇಷ್ಟ ಅಂದರೆ ಅದಕ್ಕೆ ಯೆಲ್ಲೋ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ. ಹೋಗ್ಬಿಟ್ಟು ಆಶೀರ್ವಾದ ತೊಗೊಂಡು ಬರ್ತೀನಿ. ಗೈಸಲ್ಲಿ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿ ವೀಡಿಯೋಸ್ ಮಾಡ್ತೀನಿ. ಗೈಸ್ ಟೆಂಪಲ್ಗೆ ಹೋಗಿದ್ದೀವಿ. ಇದು ಟೆಂಪಲ್ ಬಂದು ಕೇಳ್ತಿದ್ರು ತುಂಬ ಜನ. ಇದು ಬಂದು ದೊಡ್ಡಬಳ್ಳಾಪುರ ರೋಡು ಬಾಶೆಟ್ಟಹಳ್ಳಿಯಲ್ಲಿರೋದು. ಬಾಶೆಟ್ಟಹಳ್ಳಿ ಕಾಂತಿ ಸ್ವೀಟ್ಸ್ ಅಂತ ಇದೆ, ಅದು ಪಕ್ಕದ ರೋಡಲ್ಲೇ ಇದೆ. ಇದು ರೋಡ್ ಸೈಡಲ್ಲೇ ಇರೋದು, ನೀವು ಆರಾಮಾಗಿ ಹೋಗ್ಬೋದು. ಒಳಗಡೆ ಹೋದ್ರೆ ಫಸ್ಟ್ನೇ ಕ್ರಾಸ್, ಫಸ್ಟ್ ರೈಟ್ ಸೈಡ್ ಹೋಗ್ಬೇಕು, ಅಲ್ಲೇ ಇರೋದು ಟೆಂಪಲ್. ಗೊತ್ತಾಗ್ಬಿಡತ್ತೆ, ಅಲ್ಲೇ ಬೋರ್ಡ್ ಎಲ್ಲ ಹಾಕಿರ್ತಾರೆ. ಅಲ್ಲಿ ಹೋದ್ರೆ ಒಂಥರ ಖುಷಿ ಗೈಸ್, ಸಖತ್ ಖುಷಿ ಅನ್ಸುತ್ತೆ. ನನಗಂತೂ ನೆಮ್ಮದಿ ಅನ್ಸುತ್ತೆ. ಫೀಲ್ ಅದು ಆಗೋ ಫೀಲೇ ಬೇರೆ. ಹೋಗಿ ಚೆನ್ನಾಗಿ ಬೇಡ್ಕೊಂಡು ಬಂದಿದ್ದೀನಿ. ಮತ್ತು ಅಲ್ಲೇ ಪ್ರಸಾದ ಕೊಟ್ಟರು, ತಿನ್ಕೊಂಡು ಹಂಗೆ ದೊಡ್ಡಬಳ್ಳಾಪುರ ಗಂಟೆ ಹೋಗಿದ್ವಲ್ಲ, ನನ್ನ ಮಗನ ಮಾತಾಡ್ಸ್ಕೊ ಬರೋಣ ಅಂತ ಹೋಗಿದ್ದೆ. ಯಾರದು ಕಲ್ಲ ಬರ್ತಾ ಹಂಗೆ ಮನೆಗೆ ಪೂಜೆ ಸಾಮಾನು ತೊಗೊಂಡು ಬಂದೆ. ಇನ್ನು ನಾಳೆ ಹಾಲು ಉಗ್ಸ್ಬೇಕಲ್ವಾ, ಏನೇನು ಬೇಕೋ ಪೂಜೆ ಸಾಮಾನು ಎಲ್ಲ ಅಲ್ಲೇ ಹೋಗಿ ಗಂದಿಗೆ ಅಂಗಡಿಯಲ್ಲಿ ಪೂಜೆ ಸಾಮಾನು ತೊಗೊಂಡು ಬಂದೆ. ಇವತ್ತೇನು ವಿಶೇಷ ಗೊತ್ತಾ? ನಾವು ಹೊಸ ಮನೆಗೆ ಬಂದಿದ್ದೀವಿ. ಇವತ್ತು ಹೊಸ ಮನೇಲಿ ಹಾಲು ಉಗ್ಸಿದ್ದೀನಿ ನಾನು. ಇವತ್ತು ಈ ಮನೆಗೆ ಶಿಫ್ಟ್ ಆಗ್ತಾ ಇದ್ದೀನಿ ಗೈಸ್. ಇಲ್ಲಿ ಪೂಜೆ ಮಾಡೋದನ್ನು ಪ್ರತಿಯೊಂದು ನಾನು ವಿಡಿಯೋ ಮಾಡ್ಕೋಬೇಕು ನೀಟಾಗಿ ಅಂತ ಅಂದ್ಕೊಂಡಿದ್ದೆ. ಆದರೆ ಅವತ್ತು ಕರೆಂಟೇ ಇರಲಿಲ್ಲ. ಮೇನ್ ನಾವು 5 ಗಂಟೆಗೆ ಬಂದಿದ್ದು. 5 ಗಂಟೆಯಲ್ಲಿ ಸ್ವಲ್ಪ ಕತ್ಲಿರುತ್ತಲ್ವ, ಆ ಟೈಮಲ್ಲಿ ಕರೆಂಟೇ ಇರಲಿಲ್ಲ. ಕತ್ಲಲ್ಲಿ ಏನೂ ಕಾಣಿಸ್ತಾ ಇರಲಿಲ್ಲ. ವೀಡಿಯೋಸ್ ಮಾಡ್ಕೊಂಡಿದ್ದೀನಿ, ಆದರೆ ಅಷ್ಟೊಂದು ಅದು ಚೆನ್ನಾಗಿ ಬಂದಿಲ್ಲ. ಅದಕ್ಕೆ ನಾನು ಅದು ಅಪ್ಲೋಡ್ ಮಾಡಿಲ್ಲ. ಇದು ಒಂದು ಸ್ವಲ್ಪ ಬೆಳಕು ಬರೋ ಟೈಮ್ಗೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ಒಂದು 6 ಗಂಟೆ ಟೈಮ್ಗೆ ಮಾಡ್ತಾಯಿದ್ದೀನಿ. ಅದರಿಂದ ಸ್ವಲ್ಪ ಬೆಳಕಿದೆ, ಆವಾಗ ನಾನು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಡೀಟೇಲಾಗಿ ಬೇಕು ಅಂತಂದರೆ ನಾನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾವ ಥರ ಹಾಲು ಉಗ್ಸೋದೆಲ್ಲ ನಾನು ಅಂತ. ಇದು ನೋಡಿ, ಬೆಳಗ್ಗೆನೇ ಬೇಗ ಬಂದು ನೀಟಾಗಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಟು ದೇವ್ರ ಮನೇಲಿ ಬಂದು ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಪೂಜೆ ಮಾಡ್ತಾಯಿದ್ದೀನಿ ನಾನು. ಇದು ಬಂದು ಬಿಂದಿಗೆಯಲ್ಲಿ ನೀರು ತೊಗೊಂಡು ಬಂದಿದ್ದೀವಿ ಗಂಗೆ ಪೂಜೆ ಅಂತ. ಅದಕ್ಕೆ ಒಂದು ಕಂಕಣ ಕಟ್ಟಬೇಕು, ಹೂವದಲ್ಲಿ ನೋಡಿ ಕಂಕಣ ಥರ ಕಟ್ಬಿಟ್ಟು ನಾವು ಒಳಗಡೆ ಬರಬೇಕಾದ್ರೆ ಒಂದು ಬಿಂದಿಗೆಯಲ್ಲಿ ನೀರು ಮತ್ತು ಒಂದು ದೇವ್ರ ಫೋಟೋ ತೊಗೊಂಡು ಒಳಗಡೆ ಬರಬೇಕು. ಒಳಗಡೆ ಬಂದು ಆಮೇಲೆ ನಾವು ಮಿಕ್ಕಿದ ಕೆಲಸ ಏನಿದೆಯೋ ಅದನ್ನು ಮಾಡ್ಕೊಬೇಕು. ರೆಡಿ ಮಾಡಿಬಿಟ್ಟು ಪೂಜೆ ಮಾಡಿದೆ ನಾನು. ಚೆನ್ನಾಗಾಯಿತು ಗೈಸ್. ಹಾಲೆಲ್ಲನೂ ಹಾಲೆಲ್ಲ ನೀಟಾಗಿ ಉಕ್ತು ನಮಗೆ. ನಾವು ಇದಕ್ಕೂ ಮುಂಚೆ ಇದ್ದಿದ್ದ ಮನೆಯಲ್ಲಿ ಏನಿಲ್ಲ ಅಂತಂದ್ರೂ 1 ಅವರ್ ಸಹ ಅದು ಏನು ಹೇಳ್ತಾರೆ ಸಾಹಸ ಪಟ್ಟಿದ್ದೀವಿ. 1 ಅವರ್ ಗಂಟನೂ ಹಾಲು ಉಕ್ಕೇ ಇಲ್ಲ. ಎಷ್ಟು ಇದು ಮಾಡಿದ್ವಿ ಗೊತ್ತಾ ಅಲ್ಲಿ. ಅಯ್ಯೋ, ನಮ್ಗಂತೂ ಯಾಕೆ ಹಿಂಗಾಗ್ತಿದೆ ಅಂತ ಅಂದ್ಕೊಂಡ್ವಿ. ನಾವು ಅವಾಗಲೇ ಅನ್ಕೋಬೇಕಾಗಿತ್ತು. ಆದರೆ ನಾವು ಅದನ್ನು ತಲೆ ಕೆಡಿಸ್ಕೊಂಡಿಲ್ಲ, ಏನೋ ಬಿಡು ಅಂತ ಸುಮ್ಮನೆ ಆಗೋದ್ವಿ. ಇಲ್ಲಿ ಮಾತ್ರ 5 ನಿಮಿಷಕ್ಕೆ ಹಾಲು ಎಷ್ಟು ನೀಟಾಗಿ ಉಪ್ಪಿಬಿಡ್ತು ಗೊತ್ತಾ ಗೈಸ್. ಅದು ವಿಡಿಯೋ ಮಾಡಿದ್ದೀನಿ ನಾನು, ಅದನ್ನು ಹಾಕ್ತೀನಿ ನೋಡಿ. ಅಂದರೆ ಪೂಜೆ ಎಲ್ಲ ನೀಟಾಗಿ ಆಯಿತು. ಜನನೂ ಬಂದರು ಇಲ್ಲಿ. ನಾವು ಕರೀದಿದ್ರು ಅಲ್ಲಿ ನಾನು ಒಂದು 4-5 ಜನ ಕರೆದೆ, ಆದ್ರೂ ಕರೀದಿದ್ರು ಅಲ್ಲಿರೋರೆಲ್ಲನೂ ಬಂದು ಕುಂಕುಮ ತೊಗೊಂಡೋದ್ರು. ಅದೇ ಒಂದು ಖುಷಿ ನನಗೆ ಆಯಿತು. ಕರೀದಿದ್ರು ಎಲ್ಲ ಬಂದು ಹೋದ್ರಲ್ವಾ ಅನ್ನೋ ಸ್ವಲ್ಪ ಖುಷಿ ಇತ್ತು ಗೈಸ್. ಮೊದಲಿಗೆ ನಾವು ಮನೆಗೆ ಬರೋಕ್ಕೆ ಮುಂಚೆ ಶಾಸ್ತ್ರ ಕೇಳ್ಬಿಟ್ಟು ನಮಗೆ ಯಾವ ಡೇಟಿಗೆ ಮನೆ ನಾವು ಹೋಗ್ಬೇಕಂತ ಕೇಳ್ಕೊಂಡು ಬರಬೇಕಾದ್ರೆ ನಾವು ಹೊಸ ಮನೆಗೆ ಬರಬೇಕಾದ್ರೆ ದೇವ್ರದ್ದು ಫೋಟೋ ಮತ್ತು ತುಂಬಿದ ಬಿಂದಿಗೆ ನೀರು ತೊಗೊಂಡು ಒಳಗಡೆ ಬರಬೇಕು. ಮತ್ತು ನವಧಾನ್ಯಗಳು ತೊಗೊಂಡು ಬರಬೇಕು. ಅಗ್ನಿ ಮೂಲೆಯಲ್ಲಿ ಕುಬೇರ ಮೂಲೆ ಅಂತ ಹೇಳ್ತಾರಲ್ಲ, ಕುಬೇರ ಮೂಲೆಯಲ್ಲಿ ಕುಬೇರನ ರಂಗೋಲಿ ಹಾಕ್ಬಿಟ್ಟು ಅಲ್ಲಿ 1-2 ದೀಪ ಹಚ್ಚಬೇಕು. ಅಲ್ಲಿ ನಾವು ತಂದಿರೋ ನವಧಾನ್ಯಗಳನ್ನೆಲ್ಲ ಅಲ್ಲಿ ಇಟ್ಟು, ಮತ್ತು ಗ್ಯಾಸ್ಗೆ ನಾವು ಹಾಲು ಉಗ್ಸೋಕ್ಕೆ ಗ್ಯಾಸ್ ಇರುತ್ತಲ್ವ, ಅದನ್ನೆಲ್ಲ ನೀಟಾಗಿ ಒರೆಸಿ ಅದಕ್ಕೂ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಪೂಜೆ ಮಾಡಬೇಕು. ಪೂಜೆ ಮಾಡಿಬಿಟ್ಟು ಫಸ್ಟು ದೇವ್ರ ಮನೇಲಿ ಬಂದು ನಾವು ಪೂಜೆ ಮಾಡ್ಕೊಬೇಕು.
ದೇವ್ರ ಮನೇಲಿ ಪೂಜೆ ಮುಗಿದ ಮೇಲೆ ಆಮೇಲೆ ಹೋಗ್ಬಿಟ್ಟು ಗ್ಯಾಸ್ಗೆ ಪೂಜೆ ಮಾಡಿಬಿಟ್ಟು ಅಲ್ಲಿ ಹಾಲು ಉಗ್ಸಕ್ಕೆ ಸ್ಟಾರ್ಟ್ ಮಾಡಬೇಕು. ಅಲ್ಲಿವರೆಗೂ ನಾವು ಪೂಜೆ ಹಾಲು ಉಗ್ಸಂಗಿಲ್ಲ. ದೇವ್ರ ಮನೇಲೆಲ್ಲ ಪೂಜೆ ಮುಗೀತು. ಪೂಜೆ ಮುಗಿಸ್ಕೊಂಡು ಇಲ್ಲಿ ಬಂದೆ ಹಾಲು ಉಗ್ಸಕ್ಕೆ. ಹಾಲು 1 ಲೀಟರ್ ತೊಗೊಂಡು ಬಂದಿದ್ದೆ ನಾನು. ಅದಕ್ಕೆ ಪಾತ್ರೆನೂ ಅಷ್ಟೇ ಸ್ವಲ್ಪ ದೊಡ್ಡದಾಗಿ 1 ಲೀಟರ್ ಅಂತಂದರೆ 1 ಲೀಟರ್ ತುಂಬಿ ಸ್ವಲ್ಪ ಗ್ಯಾಪ್ ಇರಬೇಕು ಆ ಥರ ಪಾತ್ರೆ ತೊಗೊಂಡು ಬಂದೆ ನಾನು. 1-2 ಲೀಟ್ರ್ ಹಾಲು ಆಗೋ ಥರ ಪಾತ್ರೆ ತೊಗೊಂಡು ಬಂದು ನಾನು ಹಾಲು ಉಗ್ಸ್ತಾ ಇರೋದು. ಗೈಸ್ ಇದು ಫುಲ್ಲು ಗಟ್ಟಿ ಹಾಲು ಕರಿಯೋರ ಹತ್ರ ಹೋಗಿ ಈಸ್ಕೊಂಡು ಬಂದಿದ್ದು. ಒಬ್ಬರು ಅಕ್ಕ ಇದ್ದಾರೆ ನನಗೆ, ಅವರು ತುಂಬ ಇಷ್ಟ. ಅವರು ಹೇಳಿದ್ದೆ ನಾನು ಅವ್ರ ಹತ್ರ ಹಾಲು ಬೇಕು ಈ ಥರ ಉಗ್ಸೋಕ್ಕೆ ಅಂತ. ಅವ್ರು ನನ್ನ ಹತ್ರ ₹1 ಅಮೌಂಟು ಇಸ್ಕೊಂಡಿಲ್ಲ ಗೊತ್ತಾ. ಹಾಲು 1 ಲೀಟ್ರಿಗಿಂತನೇ ಜಾಸ್ತಿ ಇದೆ. ಹಾಲು ಕೊಟ್ಟರು, ನನಗೆ ಕೊಟ್ಟು ಕಳಿಸಿದ್ರು. ಗಟ್ಟಿ ಹಾಲು, ಒಂಚೂರು ನೀರೇನು ಹಾಕ್ಬಾರ್ದು ಇದಕ್ಕೆ. ಹಾಕ್ದಿರಾ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಅತ್ತೆನೇ ಪೂಜೆ ಮಾಡಿದ್ರು, ನಮ್ಮ ಅಮ್ಮನೇ ಪೂಜೆ ಮಾಡಿಬಿಟ್ಟು ಎಲ್ಲ ಮನೆಯಲ್ಲಿ ಇದು ಮಾಡಿದ್ದು. ನನಗಿಂತ ಚೆನ್ನಾಗಿ ನಮ್ಮ ಅಮ್ಮನೇ ಪೂಜೆ ಮಾಡ್ತಾರೆ. ಅದಕ್ಕೆ ನಾನು ಪೂಜೆ ಮಾಡಿದ್ಮೇಲೆ ಅವರು ಒಂದ್ಸತಿ ಪೂಜೆ ಮಾಡಿದ್ರು. ಪೂಜೆ ಮಾಡಿ ಎಲ್ಲರಿಗೂ ಮಂಗಳಾರತಿ ಎಲ್ಲ ಕೊಟ್ಟರು. ಅಷ್ಟೊತ್ತಿಗೆ ಹಾಲು ಉಗ್ಸ್ತಾ ಇದ್ವಿ ನಾವು. ಏನು ಗೊತ್ತಾ, ಪೂಜೆ ಮಾಡೋಕ್ಕೂ ಮುಂಚೆ ಕೈಗೇನು ಒಂದು ಕಂಕಣ ಕಟ್ಕೋಬೇಕು ನಾವು. ಪೂಜೆ ಮಾಡೋರು, ಯಾರು ಪೂಜೆ ಮಾಡ್ತಿರಲ್ವ ಅವರು ಒಂದು ಕಂಕಣ ಕೈ ಕಟ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದು. ನೋಡಿ ಹಾಲು ಉಗ್ತಾ ಇದೆ. ಒಂದೊಂದು ಕಡೆ ಹಾಲು ಉಕ್ಕಿದ್ರೆ ಒಂದೊಂದು ಶಾಸ್ತ್ರ ಅಂತ ಹೇಳ್ತಾರೆ. ನಮ್ಮದು ಫುಲ್ಲು ಸುತ್ತು ಹಾಲು ಉಕ್ಕಿದೆ. ಖುಷಿ ಆಯಿತು ನೋಡಿ ಹೆಂಗೆ ಉಕ್ಕಿ ಹರಿತಾ ಇದೆ. ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟೆ. ಅದು ಆಫ್ ಮಾಡಬಾರ್ದು ಅಂತ ಹೇಳಿದರು. ನನಗೆ ಗೊತ್ತಿಲ್ಲ, ಅದೆಲ್ಲ ಗ್ಯಾಸ್ ಒಳಗಡೆ ಹೋಗ್ಬಿಡುತ್ತೆ ಅಂತ ಆಫ್ ಮಾಡಿಬಿಟ್ಟೆ. ಎಲ್ಲ ಆಚೆ ಬಂದುಬಿಡ್ತು ನನಗೆ. ಅದಕ್ಕೇ ನೋಡಿ ನಮ್ಮದು ಮನೆ ಹೆಂಗಿದೆ ಅಂತ. ಸಿಂಗಲ್ ಬೆಡ್ರೂಮ್ ಇದು, ಚಿಕ್ಕದೇ ಇದೆ, ಏನು ಜಾಸ್ತಿ ದೊಡ್ಡದಾಗೇನಿಲ್ಲ. ನಮಗೆ ಸದ್ಯಕ್ಕೆ ಇರೋಕ್ಕೆ ಆಗುತ್ತೆ, ಅದಕ್ಕೆ ತೊಗೊಂಡಿದ್ದೀವಿ. ನಾನು ಫಸ್ಟು ಬೇರೆ ಕಡೆ ಮನೆ ನೋಡಿದ್ದೆ, ತುಂಬ ಮನೆ ನೋಡಿದ್ದೀನಿ ಗೈಸ್. ನಾನು ನೋಡಿಕೊಂಡು ಒಂದು ಮನೆಗೆ ಸೆಲೆಕ್ಟ್ ಮಾಡಿಕೊಂಡು ನಾವು ಅಡ್ವಾನ್ಸೂ ಪೇ ಮಾಡಿಬಿಟ್ಟಿದ್ವಿ. ಅಲ್ಲಿ ಪೇ ಮಾಡಿಬಿಟ್ಟು ಬಂದ್ವಿ. ಅಂದರೆ ನಮಗೆ ಮನೆ ಕಟ್ಟೋ ಐಡಿಯಾ ಇರಲಿಲ್ಲ ಫಸ್ಟು. ಅಲ್ಲಿ ಅಮೌಂಟು ಪೇ ಮಾಡಿಬಿಟ್ಟು ಬಂದಿದ್ವಿ. ಆಮೇಲೆ ತಿರ್ಗಾ ನನಗೆ ಆ ಮನೆ ನಾವು ಖಾಲಿ ಮಾಡ್ತೀವಿ ಅಂದಿದ ತಕ್ಷಣ ನಮಗೆ ಇನ್ನೊಂದು ಏನು ಗೊತ್ತಾ, ನಮ್ಗೆ ಮನೆ ಕಟ್ಟೋಕ್ಕೆ ದುಡ್ಡು ಅಡ್ಜಸ್ಟ್ ಆಯಿತು. ಅದಕ್ಕೇ ಸರಿ, ಇನ್ನು ಬೇರೆ ಕಡೆ ಹೋದರೆ ಮತ್ತೆ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಈ ಮನೆಗೂ ಆ ಮನೆಗೂ ಅಂತೇಳ್ಬಿಟ್ಟು ನಾವು ನಮ್ಮದು ಸ್ವಂತ ಮನೆ ಇದೆ ಅಲ್ವಾ, ಅದ್ರ ಪಕ್ಕನೇ ಇರೋದು ಇವಾಗ ಇನ್ನೊಂದು ಮನೆಗೆ ನಾವು ಶಿಫ್ಟ್ ಆಗಿರೋದು. ಅದಕ್ಕೆ ಸರಿ ಅಲ್ಲಿ ಅಡ್ವಾನ್ಸ್ ಕೊಟ್ಟಿದ್ವಿ, ಅದಕ್ಕೆ ಕ್ಯಾನ್ಸಲ್ ಮಾಡಿಕೊಂಡು ಮತ್ತೆ ನಾವು ಈ ಮನೆಗೆ ಹೋಗ್ಬಿಟ್ಟು ಇಲ್ಲಿ ನಮಗೆ ಕಡಿಮೆ ಬಾಡಿಗೆ ಎಲ್ಲೇ ಸಿಕ್ಕಿದೆ. ಅದಕ್ಕೆ ನಾವು ಸರಿ ಅಂತ ಈ ಮನೆಗೆ ಬಂದ್ವಿ. ನಾನು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ಹೇಳಿದ್ನಲ್ವ ಶಿಫ್ಟಿಂಗ್ ಮಾಡೋಕ್ಕೆ, ನೋಡಿ ಬಂದಿದ್ದಾರೆ ಅವರಂತೂ. ನಿಜ ಗೈಸ್, ನನಗಂತೂ ತುಂಬ ಖುಷಿ ಆಯಿತು. ಗೈಸ್ ಶಿಫ್ಟಿಂಗ್ ನಡೀತಾ ಇದೆ. ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ಗೆ ನಾವು ಒಪ್ಪಿಸ್ಬಿಟ್ಟಿದ್ವಿ. ಅವರೇ ಬಂದು ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಏನಂದರೆ ಇಂಪಾರ್ಟೆಂಟ್ ಏನಾದರೂ ಥಿಂಗ್ಸ್ ಇದ್ದರೆ ತೊಗೊಳ್ಳಿ ಅಂತ ಹೇಳ್ತಾರೆ. ನಂದು ಸ್ವಲ್ಪ ಇಂಪಾರ್ಟೆಂಟ್ ಇರೋವೆಲ್ಲ ನಾನು ಸೈಡಿಗೆ ಇಟ್ಕೊಂಡೆ ಅಷ್ಟೇ. ಇನ್ನು ನಾವು ಏನು ಮಾಡೋಷ್ಟಿಲ್ಲ, ಅವರೇ ಬರ್ತಾರೆ, ಕಬೋರ್ಡಲ್ಲಿರೋ ಬಟ್ಟೆ ಎಲ್ಲ ತೆಗಿತಾರೆ, ಮತ್ತು ಪಾತ್ರೆ ಎಲ್ಲನೂ ಅಷ್ಟೇ. ಅವರೇ ಬಾಕ್ಸ್ ಎಲ್ಲ ತರ್ತಾರೆ, ಕಾಟನ್ ಬಾಕ್ಸು, ಅದರಲ್ಲೆಲ್ಲ ಹಾಕಿ ಪ್ಯಾಕ್ ಮಾಡಿ ನೀಟಾಗಿ ಎತ್ಕೊಂಡೋಗಿ ಟೆಂಪೋ ತಂದಿದ್ದಾರೆ, ಅದರಲ್ಲಿ ಹಾಕಿ ಎತ್ಕೊಂಡೋಗಿ ಜೋಡಿಸ್ಕೊಂಡಿದ್ದಾರೆ. ಇನ್ನೂ ಇದೆ ಜೋಡಿಸೋದು, ಅಷ್ಟೊಂದಿದೆ ನಮ್ಮ ಮನೇಲಿ. ಸ್ವಲ್ಪ ನಾನು ಏನೂ ಇಲ್ಲ ಐಟಮ್ಸ್ ಅಂತಲೇ ಅಂದ್ಕೊಂಡಿದ್ದೀನಿ. ನೋಡಿದ್ರೆ ಇವಾಗೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ರೆ ಎಷ್ಟೊಂದು ಐಟಮ್ಸ್ ಇದೆ ಅನಿಸ್ತಾ ಇದೆ ನನಗಂತೂ. ನಿಜ, ಅವರಿಲ್ಲ ಅಂದರೆ ಒಬ್ಬಳೇ ಮಾಡ್ಕೋಬೇಕಾಗಿದ್ರೆ ಕಷ್ಟ ಆಗ್ತಿತ್ತು. ಹಿಂಗೋ ಬೆಸ್ಟ್ ಅವ್ರು ಒಪ್ಸಿರೋದು. ಎಲ್ಲ ಕ್ಲೀನಾಗಿ ಮಾಡ್ತಾಯಿದ್ದಾರೆ ಗೈಸ್, ಒಂಚೂರು ಅಷ್ಟೇ ಏನೂ ಅಷ್ಟೇ ಡ್ಯಾಮೇಜ್ ಮಾಡಿಲ್ಲ ಇದುವರೆಗೂ. ಮತ್ತು ಪ್ಯಾಕಿಂಗು ಅಷ್ಟೇ ಎಲ್ಲ ನೀಟಾಗಿ ಕಾಟನ್ ಬಾಕ್ಸೆಲ್ಲ ಹಾಕಿ ಪ್ಯಾಕಿಂಗ್ ಮಾಡ್ತಾಯಿದ್ದಾರೆ. ನೋಡಿ ಗೈಸ್, ಎಲ್ಲ ಅವರೇ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ನಾನು ಫಸ್ಟೇ ಕೇಳಿದೆ ಅವ್ರಿಗೆ, ನಾವು ಪ್ಯಾಕ್ ಮಾಡ್ಕೋಬೇಕಾ ಇಲ್ಲ ನೀವೇ ಪ್ಯಾಕ್ ಮಾಡ್ಕೊತೀರಾ ಅಂತ. ಅವ್ರು ಹೇಳಿದರು ನನಗೆ, ನೀವೇನು ಪ್ಯಾಕ್ ಮಾಡೋಷ್ಟಿಲ್ಲ, ನಾವೇ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಿ, ನೀವೇನು ಇದು ಮಾಡಬೇಡಿ ಅಂತ ಹೇಳಿದರು. ಸರಿ ಅಂತ ನಾನೇನು ಪ್ಯಾಕ್ ಮಾಡಿಲ್ಲ, ಅವರೇ ಬಂದು ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ನೋಡಿ ಗೈಸ್, ಈ ಥರ ಬಾಕ್ಸ್ ತರ್ತಾರೆ, ಅದರಲ್ಲೆಲ್ಲ ಪ್ಯಾಕ್ ಮಾಡೋದು. ಆಲ್ಮೋಸ್ಟು ರೂಮ್ ಫುಲ್ ಕಂಪ್ಲೀಟ್ ಆಗಿದೆ. ಇಲ್ಲಿನ ಟಿ ವಿ ಬಂದಿದೆ, ಕಿಚನಲ್ಲೂ ಅಷ್ಟೇ ಎಲ್ಲ ಮಾಡಿದ್ದಾರೆ. ನೋಡಿ ಈ ಥರ ಅವರು ಪ್ಲಾಸ್ಟರ್ ಹಾಕ್ತಾರೆ, ಈ ಥರ ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊತಾರೆ. ಇದಕ್ಕೂ ಅಷ್ಟೇ ಒಂಚೂರು ಏನೂ ಡ್ಯಾಮೇಜ್ ನಮ್ಗೆ ಏನೇನು ಐಟಮ್ಸ್ ಇದ್ನು ಇಲ್ಲಿ ನೋಡಿ ಈ ಥರ ಬಾಕ್ಸಲ್ಲೆಲ್ಲ ಹಾಕಿ ಅದನ್ನು ನೀಟಾಗಿ ಪ್ಯಾಕ್ ಮಾಡ್ತಾರೆ.
ಗೈಸ್ ನೋಡಿ, ಇದು ಈ ಥರ ಕಾಟನ್ ಶೀಟ್ಸ್ ಏನೋ ತಂದಿದ್ರು ಅವರು. ಇದು ಬಂದು ವಾಷಿಂಗ್ ಮಿಷಿನ್ಗೆ ಈ ಥರ ಪ್ಯಾಕ್ ಮಾಡ್ಕೊಂಡಿದ್ದಾರೆ ನೀಟಾಗಿ. ಅಲ್ಲಿ ವಾಷಿಂಗ್ ಮಿಷಿನ್ ತೆಗಿಬೇಕಾದ್ರೆ ಅದೊಂದು ಸ್ವಲ್ಪ ಅಲ್ಲಿ ನೀರೆಲ್ಲ ಬಿದ್ದು ಅಲ್ಲಿ ಸ್ವಲ್ಪ ಗಲೀಜಾಯ್ತು ಅಷ್ಟೇ ಮನೆ. ಇದು ನೀಟಾಗಿ ಎಲ್ಲ ಅವರು ನೋಡಿ ಇಷ್ಟು ನೀಟಾಗಿ ಪ್ಯಾಕ್ ಮಾಡ್ಕೊಂಡಿದ್ದಾರೆ. ಫ್ರಿಜ್ಜು ಅಷ್ಟೇ ಸೇಮ್ ಅದೇ ಥರ ಪ್ಯಾಕ್ ಮಾಡ್ಕೊಂಡಿದ್ರು ಅವರು. ಪ್ಯಾಕ್ ಮಾಡಿಕೊಂಡು ಒಂಚೂರು ಡ್ಯಾಮೇಜ್ ಆಗದಿರೋ ಥರ ಸ್ವಲ್ಪ ಫೋಟೋಸ್ ಇದೆ. ಫೋಟೋಸ್ ಬಿಟ್ಟರೆ ಇಲ್ಲಿ ಒಂದು 2 ಬಾಕ್ಸ್ ಇದೆ. ಇದು ಇನ್ನೂ ಪ್ಯಾಕ್ ಮಾಡ್ತಾರೆ. ಏನೇನಿದೆ ಎಲ್ಲ ಲಾಸ್ಟಿಗೆ ಒಂದು ಬಾಕ್ಸ್ಗೆ ಹಾಕ್ಕೊಂಡು ಎತ್ಕೊಂಡು ಹೋಗ್ತಾರೆ ಅಷ್ಟೇ ಗೈಸ್. ಇಲ್ಲಿ ನೋಡಿ ನೀಟಾಗಿ ಮಾಡಿದ್ದಾರೆ, ಎಲ್ಲ ಫುಲ್ ಎಲ್ಲ ಖಾಲಿ ಮಾಡಿದ್ದಾರೆ ಕಬೋರ್ಡೆಲ್ಲ. ಇಲ್ಲಿ ಒಂದು ಮಿಷಿನ್ ಇದೆ, ಅದು ಟೈಲರ್ ಮಿಷಿನು ಅಷ್ಟೇ. ಅಲ್ಲಿ ನನ್ನ ಗಿಡ ಇದ್ದಾವೆ, ಅದನ್ನು ಮುಟ್ಟಬೇಡಿ, ನಾನೇ ತೊಗೋತೀನಿ ಅಂತ ಹೇಳಿದ್ದೀನಿ. ಯಾಕಂದರೆ ಆಮೇಲೆ ಏನಾದರೂ ತೆಗೆದು ಮುರಿದು ಬಿಟ್ರೆ ಮತ್ತೆ ನನಗೆ ನೋವಾಗುತ್ತೆ ಗಿಡ ಮುರಿದ್ರೆ. ಅದರಿಂದ ಅದನ್ನು ಮುಟ್ಟಬೇಡಿ ಅಂತ ಹೇಳ್ದೆ. ಅದೆರಡು ಬ್ಯಾಗು ನಂದೇ, ಅದು ಲ್ಯಾಪ್ಟಾಪ್ ಇದೆ ಅದರಲ್ಲಿ. ಸುಮ್ಮನೆ ಏನಾದರೂ ಡ್ಯಾಮೇಜ್ ಆಗುತ್ತೆ ಅದ್ರ ಜೊತೆ ಹಾಕಿದ್ರೆ ಅಂತ ಹೇಳ್ಬಿಟ್ಟು ನಾನು ಸೈಡ್ಗೆ ಇಟ್ಕೊಂಡಿದ್ದೀನಿ, ನಾನೇ ಎತ್ಕೊಂಡು ಹೋಗೋಣ ಅಂತ. ಮತ್ತು ಇದರಲ್ಲಿ ಒಂದು ಸ್ವಲ್ಪ ಮೇಕಪ್ ಕಿಟ್ ಎಲ್ಲ ಇದೆ, ಅದಕ್ಕೆ ಅದನ್ನು ಸೈಡ್ಗೆ ಇಟ್ಟಿದ್ದೀನಿ. ಮಿಷನ್ಸ್ ಇದ್ದಾವೆ ಮೇಯ್ನು. ಮಿಷನ್ಸ್ ಏನಾದರೂ ಡ್ಯಾಮೇಜ್ ಆದರೆ ಮತ್ತೆ ವರ್ಕ್ ಆಗಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ಅದು ಸೈಡ್ಗೆ ಇಟ್ಕೊಂಡಿದ್ದೀನಿ ಅಷ್ಟೇ ನಾನು. ಗೈಸ್ ನೋಡಿ, ಇದು ಫುಲ್ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದಾರೆ. ಗೈಸ್ ನಾನು ಮುಂದೆ ವೀಡಿಯೋಸ್ ಮಾಡಿಕೊಂಡೇ ಇಲ್ಲ, ಇದಿಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ವೆಯ್ಟ್ ಮಾಡಿ.